ಉಗ್ರರ ಹಾಟ್ಸ್ಪಾಟ್ ಅಂದರೆ ಅದು ಬೆಂಗಳೂರು. ಈಗ ಬೆಂಗಳೂರಲ್ಲಿ ಶಂಕಿತ ಉಗ್ರರನ್ನ ಈಗ ಎನ್ಐಎ ಬಂಧಿಸಿದೆ. ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರಿಗೆ ನೆರವು ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ಕೋರ್ಟ್ಗೆ ಈಗ ಆಲ್ರೆಡಿ ಎನ್ಐಎ ಹಾಜರುಪಡಿಸಿದೆ. ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರಿಗೆ ನೆರವು ನೀಡಿದ ಆರೋಪ, ಆ ಆರೋಪಿಗಳನ್ನ ಎನ್ಐಎ ಆಲ್ರೆಡಿ ಈಗ ಕೋರ್ಟ್ಗೆ ಹಾಜರುಪಡಿಸಿದೆ. ಎನ್ಐಎ ವಿಶೇಷ ಕೋರ್ಟ್ಗೆ ಅಧಿಕಾರಿಗಳು ಆರೋಪಿಗಳನ್ನ ಈಗ ಹಾಜರುಪಡಿಸಿದ್ದಾರೆ. ಅದರಲ್ಲಿ ವೈದ್ಯ ಡಾಕ್ಟರ್ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ, ಮತ್ತೊಂದು ಕಡೆ ಫಾತಿಮಾಳನ್ನ ಅಧಿಕಾರಿಗಳು ಹಾಜರುಪಡಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎನ್ಐಎ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಆಗ್ತಾ ಇದೆ. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಈಗ ಎನ್ಐಎ ಅಧಿಕಾರಿಗಳು ಕೇಳಿದ್ದಾರೆ. ಇನ್ನು ಕೂಡ ತನಿಖೆ ಮುಗಿದಿಲ್ಲ. 6 ದಿನಗಳ ಕಾಲ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ಎನ್ಐಎ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಕೆಲ ಹೊತ್ತು ಆದೇಶವನ್ನು ಕಾಯ್ದಿರಿಸಿದಂತಹ ಎನ್ಐಎ ಕೋರ್ಟ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಎಎಸ್ಐ ಚಾಂದ್ ಪಾಷಾ ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿಯವರು, ಮತ್ತೊಬ್ಬರು ನಾಗರಾಜ್ ವೃತ್ತಿಯಲ್ಲಿ ವೈದ್ಯರು. ಇವರು ಸಮಾಜದ ಮೇನ್ ಪಿಲ್ಲರ್ಗಳು. ಇವತ್ತು ಸಮಾಜಘಾತುಕ ಶಕ್ತಿಗಳಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದರೆ ನಾಚಿಕೆಗೇಡಿನ ಸಂಗತಿ ಇದು. ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಅದರಲ್ಲೂ ಕೂಡ ಉಗ್ರರ ಒಂದು ಹಾಟ್ಸ್ಪಾಟ್ ಪ್ರಮುಖ ನಗರಗಳಲ್ಲಿ ಬೆಂಗಳೂರು. ಉಗ್ರರ ಹಿಟ್ ಲಿಸ್ಟಲ್ಲಿ ಬೆಂಗಳೂರು ಇದೆ. ಉಗ್ರರ ಅಡಗುತಾಣವೂ ಬೆಂಗಳೂರಾಗಿದೆ. ನೋಡಿ, ಆ ಉಗ್ರರ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಾ. ಉಗ್ರ ನಾಸೀರ್ ಶಂಕಿತ ಉಗ್ರ ಅಂತ ಹೇಳಿಬಿಟ್ಟು ಎನ್ಐಎ ಅಧಿಕಾರಿಗಳು ತಲಾಶ್ ಮಾಡಿದ್ರು. ಹುಡುಕಿ ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಹೆಚ್ಚಿನ ವಿಚಾರಣೆಗೆ ಕಸ್ಟಡಿ ಕೇಳಿದ್ದಾರೆ. ಆದರೆ ಉಗ್ರರ ಕೆಲಸ ಉಗ್ರತ್ವವನ್ನೇ ಮಾಡೋದು. ಆದರೆ ಸಮಾಜದ ಮೇನ್ ಪಿಲ್ಲರ್ಗಳು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಉಗ್ರರ ಸ್ಲೀಪರ್ ಸೆಲ್ ಆಗ್ತಾ ಇದೆಯಾ ಹಾಗಾದರೆ ರಾಜಧಾನಿ ಬೆಂಗಳೂರು? ಲಷ್ಕರ್ ಎ ತೊಯ್ಬಾ ಸಂಘಟನೆ ಜೊತೆ ಗುರುತಿಸಿಕೊಂಡಿದ್ದವರೀಗ ಲಾಕ್ ಆಗಿದ್ದಾರೆ. ಬೆಂಗಳೂರು ಮತ್ತು ಕೋಲಾರದಲ್ಲಿ ಎನ್ಐಎ ಅಧಿಕಾರಿಗಳು ಮೆಗಾ ಕಾರ್ಯಾಚರಣೆಯನ್ನು ನಡೆಸಿದ್ರು. ಮನೋವೈದ್ಯ ಡಾಕ್ಟರ್ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ ಇವರು ಸಪೋರ್ಟ್ ಮಾಡಿದ್ದಾರೆ ಉಗ್ರರಿಗೆ. ಉಗ್ರ ಜೈನುದ್ ಅಹಮದ್ ತಾಯಿ ಅನಿಸಾ ಫಾತಿಮ್ ಕೂಡ ಅರೆಸ್ಟ್ ಆಗಿದ್ದಾರೆ. 2023ರಲ್ಲೇ ದಾಖಲಾಗಿತ್ತು ಪ್ರಕರಣ. ಮನೆ ಮತ್ತು ಕಚೇರಿಗಳಲ್ಲಿ ಎನ್ಐಎ ಈಗ ಶೋಧ ಕಾರ್ಯವನ್ನು ನಡೆಸಿದ್ರು. ಅದರಲ್ಲಿ 2 ವಾಕಿ ಟಾಕಿ ಮತ್ತು ಡಿಜಿಟಲ್ ಸಾಧನವನ್ನು ಈಗ ವಶಪಡಿಸ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ನೋಡಿ, ನಾಗರಾಜ್ ಅಂತ ನೀವೇನು ಗಮನಿಸ್ತಾ ಇದ್ದೀರಲ್ಲ, ವೃತ್ತಿಯಲ್ಲಿ ವೈದ್ಯರು. ಎಎಸ್ಐ ಚಾಂದ್ ಪಾಷಾ ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿ. ಸಮಾಜದ ಶಕ್ತಿಗಳು ಇವರು, ಸಮಾಜದ ಮೇನ್ ಪಿಲ್ಲರ್ಗಳು ಇವರು. ಇವ್ರನ್ನ ನಂಬಿ ಜನ ಬದುಕ್ತಾ ಇರ್ತಾರೆ. ಇವ್ರ ಮೇಲೆ ಒಂದು ವಿಶೇಷವಾದಂಥ ಗೌರವ ಜನ ಇಟ್ಟಿರ್ತಾರೆ. ಆದರೆ ಇವ್ರು ಮಾಡ್ತಾ ಇರುವಂಥದ್ದು ಏನು ಕೆಲಸ ಅಂದರೆ ಸಮಾಜಘಾತುಕ ಕೆಲಸ. ಉಗ್ರರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಡೇಂಜರಸ್ ಸಂಘಟನೆ ಅದು. LIT ಸಂಘಟನೆ, ಲಷ್ಕರ್ ಎ ತೊಯ್ಬಾ ಸಂಘಟನೆ ಸಿಕ್ಕಾಬಟ್ಟೆ ಅದೊಂದು ಉತ್ಯುಗ್ರ ಒಂದು ಸಂಘಟನೆ ಅಂತಲೇ ಈಗಾಗಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಅದನ್ನ. ಅವರು ಬೆಂಗಳೂರು, ಕೋಲಾರ ಮತ್ತು ಪ್ರಮುಖ ನಗರಗಳಲ್ಲಿ ಅಲ್ಲಲ್ಲೇ ವಾಸವಾಗಿರ್ತಾರೆ. ಅವರಿಗೆ ಸಪೋರ್ಟ್ ನೋಡಿ ಎಎಸ್ಐ ಚಾಂದ್ ಪಾಷಾ ಕೊಟ್ಟಿದ್ದಾರೆ. ಇವರು ವೃತ್ತಿಯಲ್ಲಿ ಪೊಲೀಸ್, ಎಎಸ್ಐ ಆಗಿದ್ದಾರೆ. ಎಎಸ್ಐ ಆಗಲಿಕ್ಕೆ ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ, ಹಂತವಾಗಿ ಕಷ್ಟಪಟ್ಟು ಬಂದಿರ್ತಾರೆ. ಆದರೆ ಎಂಡ್ ಮೂಮೆಂಟಲ್ಲಿ ಇವರ ಗುಂಡಿನ ಇವರೇ ತೊಡ್ಕೊಳ್ತಾರೆ. ನೋಡಿ, ಇವಾಗ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಇವರೇ ಲಾಕ್ ಆಗಿದ್ದಾರೆ. ವೃತ್ತಿಯಲ್ಲಿ ವೈದ್ಯ ನಾಗರಾಜ್. ನೋಡಿ, ಎನ್ಐಎ ತನಿಖೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಎನ್ಐಎ ಅಧಿಕಾರಿಗಳು ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಸುಮ್ಮನೆ ಮಾಡಲ್ಲ. ಇವ್ರ ಮೇಲೆ ಗುಮಾನಿ ಇರುತ್ತೆ. ಜೈಲಲ್ಲಿ ವೈದ್ಯ ನಾಗರಾಜ್ ಕರ್ಮಕಾಂಡ ಈಗ ಬಯಲಾಗಿದೆ. ಇವರು ಈ ಸಂಪತ್ತಿಗೆ ಏನಕ್ಕೆ MBBS ಓದಿ ಬರಬೇಕಿತ್ತು. ಪವಿತ್ರಾಳನ್ನು ಬಳಸ್ಕೊಂಡು ಮೊಬೈಲನ್ನು ಪೂರೈಕೆ ಮಾಡಿದ್ದಾರೆ. ಅಂದರೆ ಮೊಬೈಲ್ ಪೂರೈಕೆ, ಉಗ್ರರಿಗೆ ಮೊಬೈಲ್ ಪೂರೈಕೆ ಮಾಡಿರುವಂಥದ್ದು. ಇನ್ನು ಜೈಲಿನಲ್ಲಿರುವ ಉಗ್ರರಿಗೆ ಸಹಾಯ ಮಾಡ್ತಾ ಇದ್ದ ಆರೋಪಿಗಳು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ನಾಸೀರ್ ಸೇರಿದಂತೆ ಹಲವು ಕೈದಿಗಳಿಗೆ ಮೊಬೈಲ್ ರವಾನೆ ಮಾಡಿದ್ದಾರೆ. ಮೊಬೈಲ್ ಮೂಲಕ ಉಗ್ರರಿಗೆ ಮಾಹಿತಿಯನ್ನು ಇದೇ ನಾಗರಾಜ್, ವೃತ್ತಿಯಲ್ಲಿ ವೈದ್ಯರಾಗಿದ್ದಾರಲ್ಲ ನಾಗರಾಜ್, ಹಂಚಿಕೆ ಮಾಡ್ತಾ ಇದ್ರು. 2022ರಿಂದಲೂ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ರು. ನಾಸೀರ್ ಜೊತೆ ನಿರಂತರ ಸಂಪರ್ಕ ಇತ್ತು ಎಎಸ್ಐ ಚಾಂದ್ ಪಾಷನಿಗೆ. ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರಿಗೆ ಬೆಂಬಲ ನೀಡ್ತಾ ಇದ್ದ ಆರೋಪವನ್ನು ಈ ಇಬ್ಬರೂ ಈಗ ಹೊರಲೇಬೇಕಾಗಿದೆ ರೆಸ್ಪಾನ್ಸಿಬಿಲಿಟಿ. ಜೈಲಿನಲ್ಲಿರುವ ಉಗ್ರರಿಗೆ ಈ ಆರೋಪಿಗಳು ಸಹಾಯ ಮಾಡ್ತಾ ಇದ್ರು. ಹಾಗಾಗಿ ಸಮಾಜಘಾತುಕ ಶಕ್ತಿಗಳಿಗೆ ಸಮಾಜದಲ್ಲಿ ಯಾರು ಒಂದು ಮನ್ನಣೆಯನ್ನು ಗಳಿಸ್ಕೊಂಡಿದ್ದಾರೆ, ವೈದ್ಯರು, ಇಂಜಿನಿಯರ್ಗಳು, ಜೊತೆಗೆ ಪೊಲೀಸ್ ಆಫೀಸರ್ ಅಂದರೆ ಜನಗಳಲ್ಲಿ ಒಂದು
ಗೌರವ ಇದೆ, ಅವ್ರನ್ನ ನೋಡೋ ದೃಷ್ಟಿಕೋನ ಬೇರೆ ಇರ್ತದೆ. ಇವತ್ತು ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಕೊಡ್ತಾ ಹೋಗ್ತಾರೆ. ಬಸವರಾಜ್, ಬೆಂಗಳೂರು ಮತ್ತು ಕೋಲಾರದಲ್ಲಿ NIA ಅಧಿಕಾರಿಗಳು ತಲಾಶ್ ಮಾಡಿದ್ರು ಮತ್ತು ಶಂಕಿತ ಉಗ್ರರನ್ನು ಅರೆಸ್ಟ್ ಮಾಡಿದ್ದಾರೆ. NIA ಕೋರ್ಟಿಗೂ ಕೂಡ ಹಾಜರುಪಡಿಸಿದ್ರು. ಏನೇನೆಲ್ಲ ವಿಚಾರಣೆ ಆಯಿತು, ಮತ್ತೆ ಕಸ್ಟಡಿಗೆ ಕೋರ್ಟ್ ಕೊಟ್ಟಿದೆಯಾ, ಹೇಗೆ ಅಂತ? ಸಚಿನ್, NIA ಅಧಿಕಾರಿಗಳು 3 ಶಂಕಿತ ಉಗ್ರರನ್ನ ಇದಕ್ಕೆ ಬಂಧಿಸಿರುವಂತದ್ದು. ಬಂಧಿಸಿ NIA ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿರುವಂತದ್ದು. ಪ್ರಮುಖವಾಗಿ NIA ಈ ಎಲ್ಲಾ ಕಾರ್ಯಾಚರಣೆಗೆ ರಹಸ್ಯವಾಗಿ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು ಮತ್ತು ಆರೋಪಿಗಳು ಯಾವ ರೀತಿಯಾಗಿ ಇನ್ವಾಲ್ವ್ ಆಗಿದ್ರು, ಯಾವ ರೀತಿಯಾಗಿ ಸಂಪರ್ಕ ಹೊಂದಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು NIA ಅಧಿಕಾರಿಗಳು ಸರಿಯಾದ ಟೈಮಲ್ಲಿ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿ ಅವರನ್ನ ಬಂಧಿಸುವ ಕೆಲಸವನ್ನ ಸದ್ಯ ಮಾಡಿರುವಂತದ್ದು. ಯಾಕಂದ್ರೆ ಕಳೆದ ಕೆಲವೊಂದಿಷ್ಟು ತಿಂಗಳಿಂದ ಮತ್ತು ಈ ಪ್ರಕರಣಗಳು ಕೂಡ ಆಗಿ 2023ರಲ್ಲಿ CCB ದಾಳಿ ಮಾಡಿದಂತ ಸಂದರ್ಭದಲ್ಲಿ ಜೈಲಲ್ಲಿರುವಂತಹ ಉಗ್ರರ ಜೊತೆಗೆ ಕೆಲವೊಂದಿಷ್ಟು ಜನ ಸಂಪರ್ಕದಲ್ಲಿದ್ರು ಅನ್ನುವಂತ ನಿಟ್ಟಿನಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬಂದೂಕುಗಳಾಗಿರ್ಬೋದು ಮತ್ತು ಗ್ರಾನೇಟ್ಗಳಾಗಿರ್ಬೋದು, ಜೊತೆಗೆ ಕೆಲವೊಂದಿಷ್ಟು ವಾಕಿ ಟಾಕಿಗಳು ಕೂಡ ಸಿಕ್ಕಿದ್ವು. ಅದೇ ಆಧಾರದ ಮೇಲೆ NIA ಅಧಿಕಾರಿಗಳು CCB ಕಡೆಯಿಂದ ಪ್ರಕರಣವನ್ನು ತಮಗೆ ಎತ್ಕೊಂಡು ಕಸಿ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಚಾರಣೆ ನಡೆಸಿ ಈ 3 ಪಾತ್ರ ಭಾರಿ ಪ್ರಮುಖವಾಗಿರುವಂತದ್ದು ಅನ್ನೋದ್ರ ಬಗ್ಗೆ NIA ತಂಡಕ್ಕೆ ಗೊತ್ತಾಗಿರುವಂತದ್ದು. NIA ಅವರು ಪ್ರಮುಖವಾಗಿ ಅವರ ಕಾಲ್ ಟ್ರೇಸ್ ಆಗಿರ್ಬೋದು, ಯಾರ ಮುಖಾಂತರವಾಗಿ ಯಾರು ಮಾತಾಡ್ತಾ ಇದ್ರು, ಎಲ್ಲಿಂದ ಯಾವ ರೀತಿಯಾಗಿ ಮಾತಾಡ್ತಿದ್ರು, ಹೇಗೆಲ್ಲ ಇವರು ಸಂಪರ್ಕವನ್ನ ಬೆಳೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅವರ ಮೇಲೆ ದಾಳಿಯನ್ನ ಮಾಡಿ ನಿನ್ನೆ ದಿವಸ ಅರೆಸ್ಟ್ ಮಾಡಿರುವಂತದ್ದು. ಅರೆಸ್ಟ್ ಮಾಡಿ ಸದ್ಯಕ್ಕೆ ವಿಶೇಷ ಕೋರ್ಟ್ಗೆ NIA ವಿಶೇಷ ಕೋರ್ಟ್ಗೆ ತಂದು ಪ್ರೊಡ್ಯೂಸ್ ಮಾಡಿರುವಂತದ್ದು. ತದನಂತರವಾಗಿ NIA ಸ್ಪೆಷಲ್ ಪ್ರಾಸಿಕ್ಯೂಷನ್ ಅವರು ಕೂಡ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. 6 ದಿವಸಗಳ ಕಾಲ ಕಸ್ಟಡಿ ಕೊಡಿ, ಅವರ ವೈ ಸ್ಯಾಂಪಲ್ಗಳನ್ನ ಪಡೆದು ವಿಚಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಬಳಿಯೂ ಕೂಡ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನೇನು ಆದೇಶವನ್ನ ಕಾಯ್ದಿರಿಸುವಂತ ಕೋರ್ಟು ಕೆಲವೇ ನಿಮಿಷಗಳಲ್ಲಿ ಆರ್ಡರ್ ಕೂಡ ಆದೇಶವನ್ನು ಕೂಡ ಹೊರಡಿಸಿದ್ರು. ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಕೋಲಾರದ ಭಟ್ರಹಳ್ಳಿಯಲ್ಲಿ ಸತೀಶ್ ಗೌಡಗೆ NIA ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಸತೀಶ್ ಗೌಡಗೆ NIA ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಕಾರಣ ಏನು ಅಂದ್ರೆ, ಸಿಮ್ ಕಾರ್ಡ್ ನೀಡಿರುವ ಆರೋಪದಡಿ ನೋಟಿಸ್ ಜಾರಿಯಾಗಿದೆ ಸತೀಶ್ ಗೌಡಗೆ. ವಿಚಾರಣೆಗೆ ಹಾಜರಾಗಲೇಬೇಕು ಈಗ ಸತೀಶ್ ಗೌಡ. ಸಿಮ್ ಕಾರ್ಡ್ ನೀಡಿರುವ ಆರೋಪದಡಿ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಸತೀಶ್ ಗೌಡ ನಾಪತ್ತೆಯಾಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಆತನ ಕುಟುಂಬಸ್ಥರಿಗೆ ನೋಟಿಸ್ ಕೊಟ್ಟಿದ್ದಾರೆ NIA ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ NIA ಇಂದ ಕುಟುಂಬಸ್ಥರ ವಿಚಾರಣೆ ಆಗ್ತದೆ. ನೋಡಿ, ಸತೀಶ್ ಮಾಡಿದ ತಪ್ಪಿನಿಂದ ಕುಟುಂಬಸ್ಥರು ಈಗ ಪರಿತಪಿಸಬೇಕು ಅಂತ ಪರಿಸ್ಥಿತಿ ಆಗಿದೆ. ಈಗ ಪತ್ನಿ ಹೇಮಾವತಿ, ಅತ್ತೆ ಶೋಭಾ ಬೆಂಗಳೂರಿಗೆ ಪ್ರಯಾಣ, ಜೊತೆಗೆ ಕೋಲಾರದಿಂದ ಬೆಂಗಳೂರಿಗೆ ಈಗ ಕುಟುಂಬಸ್ಥರು ಬರ್ತಾ ಇದ್ದಾರೆ. ಸತೀಶ್ ಗೌಡ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಇದ್ದಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ತಾ ಇರಲಿಲ್ಲ. ಇಲ್ಲಿ ಅನ್ನ ತಿಂದು, ಇಲ್ಲಿ ನೀರು ಕುಡಿದು, ಇಲ್ಲಿ ಜನರ ಜೊತೆ ಬದುಕಿ ಉಗ್ರರಿಗೆ ಸಪೋರ್ಟ್ ಮಾಡೋಂಥದ್ದು, ಸಿಮ್ ಕೊಡೋಂಥದ್ದು ಯಾಕೆ ಬಂತು ಈ ದುರ್ಬುದ್ಧಿ ಸತೀಶ್ ಗೌಡಗೆ? ನೋಡಿ, ಆ NIA ಅಧಿಕಾರಿಗಳು ಕೊಟ್ಟಿರುವಂಥ ನೋಟಿಸ್ನ ಗಮನಿಸ್ತಾ ಇದ್ದೀರಾ. ಇವನೇನೋ ಎಸ್ಕೇಪ್ ಆಗಿಬಿಟ್ಟ ಸತೀಶ್ ಗೌಡ, ಆದರೆ ಆತನ ಹೆಂಡತಿ, ಆತನ ಅತ್ತೆ ಇವಾಗ NIA ಕಚೇರಿಗೆ ಬರಬೇಕಾದಂತಹ ಪರಿಸ್ಥಿತಿ ಎದುರಾಯಿತು. ಇವೆಲ್ಲ ಬೇಕಿತ್ತ? ನಿಜಕ್ಕೂ ಇವೆಲ್ಲ ಒಂದು ಮಾದರಿ ಆಗಬೇಕು. ಮುಂದೆ ಯಾರು ಕೂಡ ಇಂತಹ ಉಗ್ರರಿಗೆ ಪ್ರಚೋದನೆ ಕೊಡಬಾರ್ದು. ಮತ್ತು ಕೊಲೆ ಮಾಡೋದು ಎಷ್ಟು ಅಪರಾಧವೋ, ಕೊಲೆಗೆ ಪ್ರಚೋದನೆ ಕೊಡೋದು ಅಷ್ಟೇ ತಪ್ಪು. ಅದೇ ರೀತಿಯಾದಂಥ ಪ್ರಕರಣ ಇದು.